ನೋಡಿ, ಇಡೀ ದೇಶದಲ್ಲಿ ಕ್ರೈಮ್ಸ್ ಅಗೇನೆಸ್ಟ್ ವುಮನ್ ಬೆಂಗಳೂರು 2ನೇ ಸ್ಥಾನ. ಕ್ರೈಮ್ ಅಗೇನೆಸ್ಟ್ ವುಮನ್ ಬೆಂಗಳೂರು 2ನೇ ಸ್ಥಾನ. ಹಾಗಾಗಿ ಹೆಣ್ಣು ಮಕ್ಕಳ ಮೇಲಾಗುವ ದೌರ್ಜನ್ಯವನ್ನು ತಡೆಗಟ್ಟುವ ಕರ್ನಾಟಕ ಸರ್ಕಾರದ ಎಲ್ಲ ಯೋಜನೆಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಸರಿ. ನಂಬರ್ 1. ಓಕೆ, ಒನ್ ಬೈ ಒನ್ ವಿಮೆನ್ ಕ್ರೈಮ್ಸ್. ಓಕೆ, ಫಸ್ಟು ಅಕ್ಕಾಪಡೆ ಅಂತ ಮಾಡ್ಕೊಂಡಿದ್ದೆ. ಆಮೇಲೆ ತಂಗಿ ಪಡೆ ಇಲ್ಲಿ. ಓಕೆ, ಅಕ್ಕಾಪಡೆ. ನೋಡ್ರಿ, ಇವ್ರು ಹೆಂಗೆ ಅಂದರೆ, ಸರ್ ಅದರದೊಂದು ಗಾಡಿ ಕೊಟ್ಟಿರ್ತಾರೆ ಪಿಂಕ್ ಕಲರ್ದು. ಪ್ಲೀಸ್ ನೀವು ನೋಡಿ, ನಿಮ್ಗೆ ಗೊತ್ತಿರಲ್ಲ ಅಷ್ಟೇ, ನೋಡ್ರಿ, ಸ್ವಲ್ಪ ಗಮನಿಸಿ ನೋಡ್ರಿ. ಫುಲ್ ಪಿಂಕಿಶ್ ಇರುತ್ತೆ. ಈ ಮಾಮೂಲಿ ಪೊಲೀಸ್ ಅವ್ರಿಗೆ ಇದು ಕೊಡ್ತಾರಲ್ಲ, ಪ್ಯಾಟ್ರೋಲಿಂಗ್ ವೆಹಿಕಲ್ಲು, ವಯಸ್ಸಾಳೋದು ಕೊಡ್ತಾರಲ್ಲ, ಆ ಥರದ್ದಲ್ಲ. ಇದು ಫುಲ್ ಪಿಂಕ್ ಇರುತ್ತೆ. ಇದು ಅಕ್ಕಾಪಡೆದು ಸರ್. ಬೊಲೆರೋ ಕಾರು ಫುಲ್ಲು. ಇವ್ರು ಹೆಂಗೆ ಅಂತಂದರೆ, ದರ್ ಹೋಮ್ ಗಾರ್ಡ್ಸ್. ಪಬ್ಲಿಕ್ ಪ್ಲೇಸಸ್ಸಲ್ಲಿ ವಿಮೆನ್ ಹ್ಯಾರಸ್ಮೆಂಟ್ ಮಾಡೋಂಗಿಲ್ಲ, ಒದ್ದೊಳಗಾಗ್ತಾರೆ. ಪಬ್ಲಿಕ್ ಪ್ಲೇಸಸ್ಸಲ್ಲಿ ವಿಮೆನ್, ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳ ಮೇಲಾಗ್ತಕ್ಕಂಥ ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೋಸ್ಕರ ಹೋಮ್ ಗಾರ್ಡ್ಸ್ಗಳ ಒಂದು ಪಡೆ, ಅಕ್ಕಾಪಡೆ. ಓಕೆ, ಅಕ್ಕಾಪಡೆ. ಸೊ ಅಲ್ಲಿ ಟೈಟಲ್ ಕೊಟ್ಟಿದ್ದಾರೆ ನೋಡಿ, ಭಯ ಬೇಡ ಜೊತೆಗಿದೆ ಅಕ್ಕಾಪಡೆ. ಓಕೆ, ಹಾಂ, ಓಕೆ. ನೆಕ್ಸ್ಟು ಇವ್ರದ್ದು ಕೇಳ್ರಲ್ಲ, ಅಣ್ಣ ಪಡೆ ತಮ್ಮ ಪಡೆ. ಇವ್ರದ್ದೇ ಅಕ್ಕ ಹೆಲ್ಪ್ಲೈನ್ ಬಿಟ್ಟಿದ್ದಾರೆ. ಓಕೆ, ವಾಟ್ಸಪ್ ನಂಬರು. ಓಕೆ, ಹೆಣ್ಮಕ್ಳು ಬರ್ಕೊಡ್ರಿ ವಾಟ್ಸಪ್ ನಂಬರ್ 8277. ನನ್ನ ನಂಬರ್ ಅಲ್ಲಪ್ಪ, ನನ್ನ ನಂಬರ್ ಸಿಗೋದಿಲ್ಲ, ತಲೆಗೆ. 8277 9511 8277 951185. ಇಟ್ಸ್ ಎ ವಾಟ್ಸಪ್ ನಂಬರು, ಚಾಟ್ ಬೋಟ್ ಇದು. ಓಕೆ, ಸೊ ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಚಾಟ್ ಬೋಟು. ಸೊ ನಿಮ್ಮ ಲೊಕೇಶನ್ ಏನಾದರೂ ಹಾಕಿದ್ರೆ, ಸೊ ನಿಮಗೆ ನಿಜವಾಗ್ಲೂ ತೊಂದರೆ ಆಗ್ತಿದ್ರೆ ಅಲ್ಲಿ ಅಕ್ಕಪಡೆ ಬರುತ್ತೆ. ಓಕೆ, ಇದು ಒಂದಾ? ಓಕೆ, ಆಲ್ ಓವರ್ ಕರ್ನಾಟಕ ಮೇಡಮ್ ಅಕ್ಕಪಡೆ. ಹಾಂ ಹಾಂ, ಎಲ್ಲ ಕಡೆ ಇರುತ್ತೆ, ಹಳ್ಳಿ ಕಡೆ ಇರಲ್ಲ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್, ಪಬ್ಲಿಕ್ ಪ್ಲೇಸಸ್. ಇಲ್ಲಿ ನೋಡಿ ಪ್ಲೀಸ್ ಅಕ್ಕಪಡೆ ಕೇಳಿ. ಸಾಂತ್ವನ ಸ್ಕೀಮ್ ಅಂತ ಪ್ಲೀಸ್ ಕೇಳಿಸ್ಕೊಡ್ರಿ. ನೋಡಿ, ಇದು ಸಾಂತ್ವನ ಸ್ಕೀಮ್ ಯಾರಿಗೆ ಅಂತಂದರೆ, ಇಲ್ಲಿ ಕರೆಕ್ಟ್ ನೋಡಿ, ಪ್ರತಿಯೊಂದು ಹಂತದಲ್ಲೂ ವಿಮೆನ್ ವಿಕ್ಟಿಮ್ಸ್ ಯಾರು ಅಂತ ನೋಡಬೇಕು. ಅಕ್ಕಾಪಡೆ ಏನಕ್ಕೆ ಅಂತಂದರೆ, ಪಬ್ಲಿಕ್ ಹರಾಸ್ಮೆಂಟ್, ಯೂಟೀಸಿಂಗ್ ಮಾಡೋರು, ಪಬ್ಲಿಕ್ ಪ್ಲೇಸಸ್ಸಲ್ಲಿ ಯೂಟೀಸಿಂಗ್ ಮಾಡೋದು ಅಥವಾ ದೌರ್ಜನ್ಯ ಮಾಡೋದು, ಇದು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಅಕ್ಕಾಪಡೆ. ಇನ್ನು ಬಟ್ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಆಗೋದು ಬರೀ 10%. ಇನ್ನು 90% ದೌರ್ಜನ್ಯ ಆಗೋದು ಮನೇಲಿ. ಓಕೆ, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರಿತೀವಿ, ಕೌಟುಂಬಿಕ ದೌರ್ಜನ್ಯ. ಎಸ್, ಅಂದರೆ ಮನೇಲಿ ರಿಲೇಟಿವ್ಸು ಅಥವಾ ಗಂಡ, ಅವ್ರ ಮನೆಯವರು, ಈ ಥರದ್ದು. ಸೊ ಈ ಥರ ಕೌಟುಂಬಿಕ ದೌರ್ಜನ್ಯದ ವಿರುದ್ಧ 24/7 ಪ್ರತಿ ತಾಲೂಕಲ್ಲಿ ಸಾಂತ್ವನ ಕೇಂದ್ರಗಳನ್ನು ತೆರೆಯಲಾಗಿದೆ. ನಿಮ್ಗೇನಾದ್ರು ಅಪ್ಪಿತಪ್ಪಿ ಈ ಥರದ ಕೌಟುಂಬಿಕ ದೌರ್ಜನ್ಯ ಆಗ್ತಾ ಇದೆ ಅಂದರೆ, ಇಲ್ಲಿ ವಿಕ್ಟಿಮ್ ಹಿಂಸೆ ಹೊರಗಡೆಯಿಂದ ಆಗ್ತಾಯಿಲ್ಲ, ಒಳಗಡೆಯಿಂದ ಆಗ್ತಾ ಇರೋದು ಕೌಟುಂಬಿಕ ದೌರ್ಜನ್ಯ. ಸೊ ಅವಾಗ 24/7 ಬಂದು ಅವ್ರ ಜೈಲಿಗೆ ಕಳಿಸಿ ನಿಮಗೆ ಕರ್ಕೊಂಡು ಹೋಗ್ತಾರೆ ಸಾಂತ್ವನ ಕೇಂದ್ರಕ್ಕೆ. 24/7 ಪ್ರತಿ ತಾಲೂಕಲ್ಲೂ ಕೂಡ ಸಾಂತ್ವನ ಕೇಂದ್ರ ಇರುತ್ತೆ. ಆಯಿತಾ? ಸರಿ, ಇದೊಂದು. ನೆಕ್ಸ್ಟು ಆಯಿತಾ, ಲಿಸನ್. ಈಗ ಕೇಳಿಸ್ಕೊಳ್ಳಿ, ದೌರ್ಜನ್ಯಕ್ಕೊಳಗಾದಂಥ ಹೆಣ್ಣು ಮಕ್ಕಳು ಯಾರು, ರೇಪ್ ವಿಕ್ಟಿಮ್ಸ್ ಇರ್ಬೋದು, ಆ್ಯಸಿಡ್ ದಾಳಿಗೊಳಗಾಗಿರ್ಬೋದು, ಸೆಕ್ಷುವಲ್ ಅಸಾಲ್ಟ್ಮೆಂಟ್ ಆಗಿರ್ಬೋದು. ಈ ಥರ ಸಂದರ್ಭದಲ್ಲಿ ತಕ್ಷಣ ಅವ್ರಿಗೇನು ಬೇಕು ಹೇಳಿ, ವೈದ್ಯಕೀಯ ನೆರವು ಮತ್ತು ಪೊಲೀಸರ ನೆರವು ಅಲ್ವಾ. ಮೆಡಿಕಲ್ ಏಡ್ಸು ಮತ್ತು ಪೊಲೀಸ್ ಏಡು ಇವೆಲ್ಲ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಗೆಳತಿ ಯೋಜನೆ. ಓಕೆ, ಸೊ ನಿಮಗೆ ಇದು ಏನಂತಾರೆ, ದೌರ್ಜನ್ಯ, ಓಕೆ, ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಫಿಸಿಕಲ್ ಅಸಾಲ್ಟ್ಮೆಂಟು, ರೇಪು, ಆ್ಯಸಿಡ್ ದಾಳಿ, ಇಂಥ ಕೇಸಸ್ಸಲ್ಲಿ ಫಸ್ಟ್ ಅವ್ರಿಗೆ ಬೇಕಾಗೋದು ಮೆಡಿಕಲ್ ಟ್ರೀಟ್ಮೆಂಟು.
ಸೊ ಮೆಡಿಕಲ್ ಟ್ರೀಟ್ಮೆಂಟು ಮತ್ತು ಪೊಲೀಸರ ರಕ್ಷಣೆ ಕೊಡಲಿಕ್ಕೋಸ್ಕರ ಗೆಳತಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಸರಿ, ನೆಕ್ಸ್ಟು ದೌರ್ಜನ್ಯಕ್ಕೊಳಗಾದಂಥ ಹೆಣ್ಣು ಮಕ್ಕಳಿಗೆ ಹಣಕಾಸು ನೆರವನ್ನು ನೀಡಿ, ದುಡ್ಡು ಕೊಟ್ಟು ಫಿನಾನ್ಷಿಯಲ್ ಅಸಿಸ್ಟೆನ್ಸ್, ಓಕೆ, ಹಣಕಾಸು ನೆರವನ್ನು ನೀಡಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸುವಂಥ ಕಾರ್ಯಕ್ರಮ ಸ್ಥೈರ್ಯ ನಿಧಿ. ಓಕೆ, ಸ್ಥೈರ್ಯ ನಿಧಿ, ರೈಟ್. ಆಮೇಲೆ ಸಾಮಾನ್ಯವಾಗಿ ದೇಶದಾದ್ಯಂತ ವಿಮೆನ್ ಹೆಲ್ಪ್ಲೈನ್ ನಂಬರ್ ಯಾವುದು? 181. ಓಕೆ, ಸೊ ಇದೆಲ್ಲ ಸ್ಕೀಮ್ಸ್ ರಿಲೇಟೆಡ್ ಟು ಕರ್ಬ್ ವಿಮೆನ್ ಕ್ರೈಮ್ಸ್.